ಪ್ರಿಯ ನೋಡುಗರೆ, ಅದೆಷ್ಟೋ ದಿವ್ಯ ಪುರುಷರು ಮಹಾನ್ ಜ್ಞಾನಿಗಳು ನಮ್ಮ ಈ ಭರತ ಭೂಮಿಯಲ್ಲಿ ಜನಿಸಿದ್ದಾರೆ. ಸಾಧು ಸಂತರು ನಮ್ಮ ಈ ನೆಲವನ್ನು ಪಾವನಗೊಳಿಸಿದ್ದಾರೆ. ಅಂತಹ ಮಹಾನ್ ಜ್ಞಾನಿಗಳಲ್ಲಿ ಶ್ರೀ ಜೇನುಕಲ್ಲು ಸಿದ್ದೇಶನ ಮಹಿಮೆಯೂ ಒಂದು. ಈ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗಳು ಇರುವುದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಯಾದಾಪುರ ಎಂಬ ಗ್ರಾಮದಲ್ಲಿ. ಈ ಪ್ರದೇಶದ ಮಹಿಮೆ ತಿಳಿಯಲು ಮೊದಲು ಇಲ್ಲಿಯ ಈ ಪ್ರದೇಶದ ಇತಿಹಾಸ ತಿಳಿಯಬೇಕು. ಈ ಪ್ರದೇಶದ ಇತಿಹಾಸವೇ ಒಂದು ರೋಮಾಂಚನಕಾರಿ. ಒಂದು ಬಾರಿ ಓರ್ವ ಸನ್ಯಾಸಿಯೊಬ್ಬ ಈ ಗ್ರಾಮದ ಮೂಲಕ ಹಾದು ಹೋಗುತ್ತಿರುವ ಸಂದರ್ಭದಲ್ಲಿ ಒಬ್ಬ ಮಹಿಳೆ ತನ್ನ ಮಗುವನ್ನು ಎತ್ತುಕೊಂಡು ಅಳುತ್ತಿರುವುದನ್ನು ಗಮನಿಸಿದ. ಏನಾಗಿದೆ ಎಂದು ಆ ಮಹಿಳೆಗೆ ಕೇಳಿದಾಗ ಆ ಮಹಿಳೆ, ನನ್ನ ಮಗು ಕಾಯಿಲೆಯಿಂದ ಬಳಲುತ್ತಿದೆ, ಈ ಥರ ತೊಂದರೆ ಇದೆ ಎಂದು ಹೇಳಿದಾಗ ಅದನ್ನು ಕೇಳಿದ ಆ ಸನ್ಯಾಸಿ ಆ ಸ್ವಾಮಿ ಸಿದ್ದೇಶ್ವರನ ಕುರಿತು, ಆ ಶಿವನ ಕುರಿತು ತಪಸ್ಸು ಮಾಡುತ್ತಾನೆ. ಕಠಿಣ ತಪಸ್ಸಿನ ನಂತರ ಆ ಶಿವನಿಂದ ರೋಗ ರುಜಿನಗಳು ಗುಣಮುಖವಾಗಲಿ ಎಂಬ ವರವನ್ನು ಪಡೆದು ಅಲ್ಲೇ ನೆಲೆ ಊರುತ್ತಾನೆ. ಆ ನೆಲೆ ಊರಿದ ಕ್ಷೇತ್ರವೇ ಜೇನುಕಲ್ಲು ಸಿದ್ದೇಶನ ಬೆಟ್ಟ. ಆ ಜೇನುಕಲ್ಲು ಸಿದ್ದೇಶನ ಬೆಟ್ಟಕ್ಕೆ ಯಾವುದೇ ರೋಗ ರುಜಿನಗಳಿರಲಿ, ಯಾವುದೇ ತೊಂದರೆ ತಾಳ್ಪಣ್ಯಗಳಿರಲಿ, ಅಲ್ಲಿಗೆ ಹೋದರೆ ಸಾಕು, ಆ ಜೇನುಕಲ್ಲು ಸಿದ್ದೇಶನ ಆಶೀರ್ವಾದದಿಂದ ಎಲ್ಲ ರೋಗಗಳು ಗುಣಮುಖವಾಗುತ್ತವೆ, ಎಲ್ಲ ತೊಂದರೆಯು ನಿವಾರಣೆಯಾಗುತ್ತದೆ. 1001 ಮೆಟ್ಟಲನ್ನು ಹತ್ತಿಕೊಂಡು ಹೋಗಿ ಆ ಜೇನುಕಲ್ಲು ಸಿದ್ದೇಶನನ್ನು ನೋಡಿದಾಗ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ. ಅಲ್ಲಿರುವ ಪ್ರತಿಯೊಂದು ಉತ್ಸವಗಳನ್ನು ನೋಡಿದಾಗ ನಮ್ಮ ಪಾಪಗಳು ನಿವಾರಣೆಯಾಗಿ ಸುಖದಿಂದ ಬದುಕುತ್ತಾರೆ ಎಂಬ ನಂಬಿಕೆ ಇದೆ. ಈ ಕಥೆಯು ದಂತಕಥೆಯಾಗಿದ್ದು ಈ ಕಥೆ ತುಂಬ ಪಾವಿತ್ರ್ಯತೆ ಪಡೆದುಕೊಂಡಿದೆ. ಈ ಕಥೆ ನಿಜವಾಗಿರಲಿ ಅಥವಾ ಸುಳ್ಳೇ ಆಗಿರಲಿ, ಆದರೆ ಜನರ ನಂಬಿಕೆ ಮಾತ್ರ ಎಂದಿಗೂ ಸುಳ್ಳಾಗುವುದಿಲ್ಲ. ಆ ಸಿದ್ದೇಶ ಜನರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಎಂಬ ನಂಬಿಕೆ ಯಾವುದೇ ಕಾರಣಕ್ಕೂ ಸುಳ್ಳಾಗುವುದಿಲ್ಲ. ಆ ಸಿದ್ದೇಶನನ್ನು ನಂಬಿದ ಭಕ್ತರು ಎಂದಿಗೂ ಮೋಸ ಹೋಗುವುದಿಲ್ಲ ಎಂಬುದು ಮಾತ್ರ ಸತ್ಯ.